ಬಹಳ ವರ್ಷಗಳ ಹಿಂದೆ ನಡೆದ ಘಟನೆ. ಶಿವಪುರ ಅನ್ನೋ ಹೆಸರಿನ ಒಂದು ಹಳ್ಳಿಯಲ್ಲಿ ಭದ್ರ ಎನ್ನುವ ತುಂಬ ಶ್ರೀಮಂತ ವ್ಯಕ್ತಿ ವಾಸವಾಗಿದ್ದನು. ಅವನಿಗೆ ಸಂಪತ್ತಿಗೇನು ಕಮ್ಮಿ ಇರಲಿಲ್ಲ. ಅದೇ ಹಳ್ಳಿಯಲ್ಲಿ ತುಂಬ ಬಡವ ಶೇಖರ್ ಹಾಗೂ ಆತನ ಪತ್ನಿ ವಿದ್ಯಾ ಇದ್ದರು. ಶೇಖರ್ ತುಂಬ ಬಡವನಾಗಿದ್ದನು. ಆದರೂ ಶೇಖರ್ ಕಷ್ಟಪಟ್ಟು ದುಡಿದ ಹಣದಿಂದ ಹೊಟ್ಟೆಗೆ ಆರೋಗ್ಯಕರ ಹಣ್ಣು ತರಕಾರಿ ತಿನ್ನುತ್ತಿದ್ದರು. ಭದ್ರ ತುಂಬನೇ ಕಂಜೂಸಾಗಿದ್ದನು. ಅವನು ತುಂಬ ಜಿಪುಣ. 1 ರೂಪಾಯಿ ಕೂಡ ಖರ್ಚು ಮಾಡುತ್ತಿರಲಿಲ್ಲ. ಹಾಗೆ ಭದ್ರ ಬಡ್ಡಿಗೆ ಹಣ ಕೊಡುತ್ತಿದ್ದನು. ಅದನ್ನು ತೆಗೆದುಕೊಂಡವರು ಸಾಲ ವಾಪಸ್ ಕೊಡಲಿಲ್ಲ ಎಂದರೆ ಅವರನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ. ಭದ್ರನ ಮನೆ ತುಂಬ ದೊಡ್ಡದಾಗಿತ್ತು. ಭದ್ರನ ತಾತ ಕಟ್ಟಿಸಿದ ಆ ಮನೆ ಭದ್ರನ ಸ್ವಂತ ಮನೆಯನ್ನಾಗಿ ಮಾಡಿಕೊಂಡಿದ್ದನು. ಇತ್ತ ಶೇಖರನ ಮನೆ ತುಂಬಾನೇ ಚಿಕ್ಕದಾಗಿತ್ತು. ಹಾಗೆ ನೋಡೋಕ್ಕೂ ಅಷ್ಟೇನು ಚೆನ್ನಾಗಿರಲಿಲ್ಲ. ಅವನು ಇದ್ದಿದ್ದು ಒಂದು ಬಾಡಿಗೆ ಮನೆಯಲ್ಲಿ. ಒಂದು ದಿವಸ ಒಬ್ಬ ಮುದುಕಿ ಶಿವಪುರ ಹಳ್ಳಿಗೆ ಬಂದಿದ್ದಳು. ಅವಳಿಗೆ ಆಶ್ರಯ ಇರಲಿಲ್ಲ. ಮಗು, ನಾನು ಈ ಊರಿಗೆ ಹೊಸಬಳು. ನನಗೆ ಇರಲು ಮನೆಯಿಲ್ಲ. ಈ ದಿನ ರಾತ್ರಿ ಇಲ್ಲೇ ಉಳಿಯಲು ಆಶ್ರಯ ನೀಡುವೆಯಾ? ಕ್ಷಮಿಸಿ, ನಾನು ನಿನಗೆ ಆಶ್ರಯ ನೀಡಲು ಸಾಧ್ಯವಿಲ್ಲ. ಮಗು, ನಾನು ನಿನ್ನ ಮನೆಯಲ್ಲಿ ಎಲ್ಲ ಕೆಲಸ ಮಾಡುತ್ತೇನೆ. ನನಗೆ ಈ ಒಂದು ರಾತ್ರಿ ತಂಗಲು ಅವಕಾಶ ಮಾಡಿಕೊಡು. ನೋಡಿ, ನಾನು ನಿಮಗೆ ಆಶ್ರಯ ಕೊಡಲು ಸಾಧ್ಯವಿಲ್ಲ. ಬೇರೆ ಎಲ್ಲಾದರೂ ನೋಡಿಕೊಳ್ಳಿ. ಹಾಗೆನ್ನಬೇಡ ಮಗು, ದಯಮಾಡಿ ಸಹಾಯ ಮಾಡು. ನಾನೊಬ್ಬಳು ಬಡ ಮುದುಕಿ. ನನಗೆ ಇಲ್ಲಿ ಯಾರು ಪರಿಚಯ ಕೂಡ ಇಲ್ಲ. ಹಾಗಾದರೆ ನೀವು ಆ ಮೂಲೆ ಮನೆಯ ಶಂಕರ ಮನೆಗೆ ಹೋಗಿ. ಅವನು ನನ್ನ ಸ್ನೇಹಿತನೇ. ಅವನು ನಿಮಗೆ ಆಶ್ರಯ ನೀಡುತ್ತಾನೆ. ಹಾಗೆ ತಿನ್ನಲು ಆಹಾರ ಕೂಡ ನೀಡುತ್ತಾನೆ. ಸರಿ ಕಣಪ್ಪ, ನಿನಗೆ ಧನ್ಯವಾದ. ಆ ಮುದುಕಿ ಶೇಖರನ ಮನೆಗೆ ಬಂದು ಬಾಗಿಲು ಬಡಿದಳು. ಶೇಖರ ಮತ್ತು ವಿದ್ಯಾ ಆಚೆ ಬಂದರು. ಅರೆ ಮಾತಾಜಿ, ನೀವು ಯಾರು? ಇಲ್ಲಿ ಏನು ಮಾಡ್ತಾ ಇದ್ದೀರಾ? ನನ್ನಿಂದ ಏನೂ ಆಗಬೇಕಿತ್ತು. ಅರೆ ಮಗು, ನಾನು ಶಾಲಿನಿ. ನಾನು ತುಂಬ ದೂರದ ಊರಿನಿಂದ ಬಂದಿದ್ದೇನೆ. ನನಗೆ ಇರಲು ಆಶ್ರಯವಿಲ್ಲ. ಈ ದಿನ ರಾತ್ರಿ ನನಗೆ ಇಲ್ಲಿ ಇರಲು ಅನುಮತಿ ಕೊಡುವೆಯಾ? ಅಷ್ಟೇನಾ ಮಾತಾಜಿ? ನೀವು ಎಷ್ಟು ದಿನ ಬೇಕಾದರೂ ಇಲ್ಲಿ ಉಳಿದುಕೊಳ್ಳಬಹುದು. ನೀವು ಹೂ ಎಂದರೆ ಒಳಗೆ ಬನ್ನಿ. ಸ್ವಲ್ಪ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳುತ್ತಾನೆ. ಶೇಖರ ಆ ವಯಸ್ಸಾದವರಿಗೆ ತಿನ್ನಲು ಕುಡಿಯಲು ಕೊಡುತ್ತಾನೆ. ನಿನಗೆ ತುಂಬ ಕೃತಜ್ಞತೆಗಳು ಕಣಪ್ಪ. ನಾನು ಒಂದು ಮನೆಯ ಬಳಿ ಹೋಗಿದ್ದೆ. ಅವರ ಬಳಿ ಆಶ್ರಯ ಕೇಳಿದೆ. ಅವನು ನನಗೆ ಉಳಿಯಲು ಅವಕಾಶ ಕೊಡಲಿಲ್ಲ. ಹೌದಾ ಅಮ್ಮ? ಯಾರ ಬಳಿ ಹೋಗಿದ್ರಿ? ಯಾರು ಆ ಮನುಷ್ಯ? ಅದು ನನಗೆ ಅವನು ಯಾರು ಎಂದು ತಿಳಿದಿಲ್ಲ. ಆದರೆ ಅವನ ಮನೆ ತುಂಬ ದೊಡ್ಡದು. ಅವನು ತುಂಬ ಸಿರಿವಂತನಾಗಿ ಕಾಣುತ್ತಾನೆ. ಅವನೇ ನನಗೆ ನಿನ್ನ ಬಳಿ ಹೋಗಲು ಹೇಳಿದನು. ಹೌದಾ? ಹೋಗಲಿ ಬಿಡಿ ಅಮ್ಮ. ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯಿತು. ಇವಾಗ ನೀವು ಊಟ ಮಾಡಿ ಎಂದು ಹೇಳುತ್ತಾನೆ. ಆ ವೃದ್ಧೆ ಊಟ ಮುಗಿಸಿದಳು. ನಂತರ ಅವರು ಮಾತನಾಡುತ್ತಾ ಕುಳಿತುಕೊಂಡಿದ್ದರು. ಏನಪ್ಪ, ನೀನು ಏನು ಕೆಲಸ ಮಾಡೋದು? ಅಮ್ಮ, ನಾನು ಕೂಲಿ ಕೆಲಸ ಮಾಡುತ್ತೇನೆ. ಹಣ ಸಿಕ್ಕಿದ್ರೆ ನಮಗೆ ಊಟ ಇಲ್ಲ ಅಂದರೆ ಆ ದಿನ ನಾವು ಉಪವಾಸ ಇರ್ತೀವಿ. ಹೌದಾ ಕಂದ, ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ. ಇಷ್ಟು ಹೊತ್ತಲ್ಲಿ ಏನಕ್ಕೆ ಹೊರಗೆಗೆ ಹೋಗಬೇಕು ಅಂತ ಅಂದುಕೊಂಡಿದ್ದೀರಿ? ನನಗೆ ಸ್ವಲ್ಪ ಕಟ್ಟಿಗೆ ಕಡಿಯಲು ಹೋಗಬೇಕಿತ್ತು. ಹೌದಾ? ಹಾಗಾದರೆ ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ. ಸರಿ, ನಡಿ, ನಾವು ಹೋಗೋಣ ಎಂದು ಹೇಳುತ್ತಾಳೆ. ನಂತರ ಅವರಿಬ್ಬರು ಕಾಡಿಗೆ ಬರುತ್ತಾರೆ. ನೋಡು ಕಂದ, ನೀನು ಆ ಮರದ ಕೆಳಗೆ ಆಗಿ. ಸರಿ ಅಮ್ಮ ಎಂದು ಹೇಳಿ ಶೇಖರ ಆ ಮರದ ಕೆಳಗೆ ಅಗಿಯುತ್ತಾನೆ. ಅವನಿಗೆ ಒಂದು ಹಣವಿರುವ ಚೀಲ ದೊರೆಯುತ್ತದೆ. ಅದನ್ನು ತೆಗೆದುಕೊಂಡು ಶೇಖರ ಮತ್ತು ಆ ವೃದ್ಧೆ ಮನೆಗೆ ಬರುತ್ತಾರೆ. ಆ ಬ್ಯಾಗಿನಲ್ಲಿ ಇರುವ ಹಣದಿಂದ ನಿಧಾನವಾಗಿ ಅವರ ಕಷ್ಟ ಕಡಗತೊಡಗಿತು. ಮರುದಿನ ಆ ವೃದ್ಧೆ ಶೇಖರನ ಮನೆಯಿಂದ ಹೊರಟು ಹೋದಳು. ಶೇಖರ ಅವನ ಬಳಿ ಇದ್ದ ಹಣದಿಂದ ಒಂದು ಮನೆ ಖರೀದಿಸಲು ತೀರ್ಮಾನಿಸಿದನು. ಶೇಖರ ಮನೆ ಖರೀದಿಸುವ ವಿಷಯ ಅದ್ಯಾಗೋ ಭದ್ರನಿಗೆ ತಿಳಿಯುತ್ತದೆ. ಆದರೆ ಅವನಿಗೆ ಶೇಖರನಿಗೆ ಹಣ ಯಾರು ಕೊಟ್ಟಿದ್ದು, ಎಲ್ಲಿಂದ ಬಂತು ಎಂದು ಯೋಚಿಸುತ್ತಾನೆ. ಏನ್ರಿ,
ಯಾಕೆ ಇಷ್ಟೊಂದು ಯೋಚಿಸ್ತಾ ಇದ್ದೀರಾ? ಏನಾಯ್ತು? ಅದೇನಿಲ್ಲ ಪ್ರಮೀಳಾ, ಶೇಖರ ಹೊಸ ಮನೆ ಖರೀದಿಸಿದ್ದಾನೆ. ಅವನಿಗೆ ಹಣ ಯಾರು ಕೊಟ್ಟರು, ಎಲ್ಲಿಂದ ಬಂತು ಎಂದು ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ಒಂದು ದಿವಸ ಶೇಖರ ತನ್ನ ಹೆಂಡತಿಯ ಬಳಿ, ನಾನು ಒಂದು ಯೋಚನೆ ಮಾಡಿದ್ದೇನೆ. ಏನದು? ಅದು ಆ ದಿನ ನಮ್ಮ ಮನೆಗೆ ಬಂದಿದ್ರಲ್ಲ ಆ ವೃದ್ಧೆ, ಅವರಿಗೆ ಒಂದು ಮನೆ ಮಾಡಿಕೊಡಬೇಕು ಎಂದು ಯೋಚಿಸಿದ್ದೇನೆ. ಸರಿ ರೀ, ಇದು ಒಳ್ಳೆಯ ವಿಷಯವೇ ಅಲ್ಲವಾ ಎಂದು ಹೇಳುತ್ತಾಳೆ. ಶೇಖರ ಕಾಡಿಗೆ ಹೋಗಿ ಮರದ ಕೆಳಗೆ ಗುಂಡಿಯನ್ನು ತೆಗೆಯುತ್ತಾನೆ. ಆವಾಗ ಅವನಿಗೆ ಸಂಪತ್ತು ಸಿಕ್ಕುತ್ತದೆ. ಶೇಖರನ ಹಿಂಬಾಲಿಸಿ ಬಂದಿದ್ದ ಭದ್ರ ಅದನ್ನು ನೋಡಿ ಆಶ್ಚರ್ಯವಾದನು. ಶೇಖರ ಆ ನಿಧಿಯನ್ನು ತೆಗೆದುಕೊಂಡು ಹೋಗಿ ಮರುದಿನ ಆ ವೃದ್ಧೆಗೆ ಇರಲು ಒಂದು ಮನೆ ಮಾಡಿಕೊಟ್ಟನು. ಮರುದಿನ ಭದ್ರ ಆ ಸ್ಥಳಕ್ಕೆ ಹೋಗಿ ಅಗೆದನು. ಅವನು ಎಷ್ಟೇ ಅಗೆದರೂ ಅವನಿಗೆ ಏನೂ ಸಿಗಲಿಲ್ಲ. ಭದ್ರ ಬೇಸರದಿಂದ ಮನೆಗೆ ಬಂದನು. ಅದಕ್ಕೆ ಹೇಳೋದು, ನಾವು ಏನು ಕೊಡ್ತೀವೋ ಅಷ್ಟೇ ವಾಪಸ್ಸು ಬರುತ್ತದೆ. ಅತಿಯಾಗಿ ಯಾವುದಕ್ಕೂ ಆಸೆ ಪಡಬಾರದು. ಇದು ಇಂದಿನ ಸಿಂಪಲ್ ಸ್ಟೋರಿ. ಈ ಸ್ಟೋರಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.